ಮತ್ತೆ ಮಳೆಯಾಗಿದೆ. ಚಾಚಿದ ಕೈಗೆ ಆಕಾಶವೇ ತಾಗಿದೆ, ಗೀಚಿದ ಹಾಗೆ ಮಳೆ ಬಿಲ್ಲಿ ಮೈಗಂಟಿದೆ. ಹೊಸ ಸಂವತ್ಸರ, ಹೊಸ ಮನ್ವಂತರ. ಕಸ ಎಲ್ಲ ಹೊಡೆದಾಯ್ತು. ಈಗ ಇಲ್ಲೇ ಹಗ್ಗ ತಂದಿದ್ದು, ಹಗ್ಗನಲ್ಲಿ ಜೋಡಿಸೋಣ. ಈಗ ಹಗ್ಗ ಎಲ್ಲ ಜೋಡಿಸಾಯ್ತು, ಪೂಜೆ ಮಾಡೋಣ ಅಂತ ಹೋಗ್ತಾ. ಪೂಜೆ ಎಲ್ಲ ಮಾಡಿ ನಾನು ನಿಮಗೆ ಸಿಗ್ತೀನಿ. ಇವತ್ತು ಈ ಸೀಮೆಗೆ ಶಿವ ನೀಡಿದವರವೋ. ಅಲ್ಲಿ ದಪ್ಪು ಜಾಗ ಬಾ. ಇಲ್ಲಿ ವಿಕ್ಸ್ ಮಾತ್ರ ತಗೊಳ್ಳಿ. ಬಂದ್ರೆ ಇದು ಔಷಧಿ ಕೊಟ್ಟಬೇಕು ನಾನು. ಸಂತೆ ಹೇಗಿದೆ ಅಂತ ಒಂದು ರೌಂಡು ವ್ಯೂ ನೋಡ್ತಾ ಇದ್ದೀನಿ. ಪಕ್ಕದ ಅಂಗಡಿಯಲ್ಲಿ ಐಟಮ್ ಬಂದಿದ್ದು ಇಳಿಸ್ತಾ ಇದ್ರು, ನೋಡೋಣ ಬನ್ನಿ. ಹಾಗೈಸ್, ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ನನ್ನ ಮತ್ತೊಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಸಂಡೇ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಊರಲ್ಲಿ ಸಂತೆ ಇರುತ್ತೆ. ಹಂಗೆ ಶುಕ್ರವಾರ ಮುಗ್ದಿರೋದ್ರಿಂದ ವರಮಹಾಲಕ್ಷ್ಮಿ ಇವತ್ತು ಸಂತೆ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ. ಆಲ್ಮೋಸ್ಟ್ ಕಡಿಮೆನೇ ಇರುತ್ತೆ, ಎಲ್ಲ ಶುಕ್ರವಾರ ಆಲ್ಮೋಸ್ಟ್ ಹಬ್ಬ ಮುಗಿಸಿರ್ತಾರಲ್ಲ, ಹಂಗಾಗಿ ಸಂತೆಗೆ ಕಮ್ಮಿ ಬರೋದು ಜನಗಳು. ಎಲ್ಲ ಬೇಕಾಗಿರೋದೆಲ್ಲ ಶುಕ್ರವಾರನೇ ತೊಗೊಂಡೋಗಿರ್ತಾರೆ. ನೋಡೋಣ ಇವತ್ತು ಕ್ರೌಡ್ ಯಾವ ರೀತಿ ಇರುತ್ತೆ ಅಂತ. ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಅಷ್ಟು ಜನಗಳು ಕೂಡ ರೋಡಲ್ಲಿ ಹೋಗ್ತಾ, ಎಲ್ಲೋ ಕೆಲವರು ಒಬ್ಬರ ಇಬ್ಬರು ಅಷ್ಟೇ ಬಿಟ್ಟರೆ ಈ ಟೈಮಲ್ಲಿ ಅಂತೂ ಸಖತ್ತು ಇಲ್ಲಿ ಓಡಾಡೋಕ್ಕೆ ಜಾಗ ಇರ್ತಾರಲ್ಲ, ಅಂಥದ್ರಲ್ಲಿ ನೋಡಿ ಎಷ್ಟಿದೆ. ಇಲ್ಲಿ ಕಡಲೆಬೇಳೆ ಕಳ್ರ ನೋಡ್ದಂಗೆ ನೋಡಲ್ಲ. 500 ರೂಪಾಯಿ ಒರಿಜಿನಲ್ ಕಣೆ ಅದು. ಆಕಾರ ಯಾವತ್ತಾರು ಟೋಪಿ ಹಾಕಿಸ್ಕೊಂತಾರ. ಹಾಂ, ನಿಮ್ಮ ಯಜಮಾನರು ನೋಡ್ರಿ ಇಲ್ಲಿ ಟೋಪಿ ಹಾಕದ ಎಲ್ಲರಿಗೂ ಯಾಮರ್ಸ್. ಓ ಭ್ರಮೆ. 100 ರೂಪಾಯಿಗೆ 2 kg ದಾಳಿಂಬೆ ಅಂತ ನೋಡ್ರಿ. ಅಲ್ಲೇ ಇಡ ಸಾಕು. ನನ್ನ ಮಗಂಗೆ ಮೈಕಾರ ಆಫ್ ಮಾಡೋಕ್ಕೆ ಹೇಳಿ ಏನು ಬಡ್ಕೊಂತಾನೆ ಯಪ್ಪ ದೇವ್ರಿ. ಅಯ್ಯೋ ಸೀಡ್ಲೆಸ್ ದಾಳಿಂಬೆ ಅಂಥದ್ರಲ್ಲಿ ಅಯ್ಯೋ ಅನ್ನಿಸ್ತೀಯ ನಮ್ಮನ್ನ. ಕೇಳ್ಕೊಬರೋ ರೇಟ ಎಲ್ಲ ಗೊತ್ತಾಗುತ್ತೆ ನಿಮಗೆಲ್ಲ. ಒಳ್ಳೇದಾಗ್ಲಿ, ಹೋಗ್ಬರ ಗಜ. ಇಂಗ್ಲಿಷ್ ಬೆಲ್ಲಂಗಿಂತ ಪ್ಯೂರ್ ಬೇಕಾ ಸಕ್ಕರೆಗೆ? ಅವಾಗಿಂದು ಓದಿ ಸಂಗಣಿ ಹಾಕ್ಬೇಕು, ಅರ್ಗ ಬರೋದಲ್ಲ ಬೆಲ್ಲ. ಈಗ ನೋಡಿ ಹಂಗೆ ಸಕ್ಕರೆ ಮಾಡ್ತಾವ. ಸಕ್ಕರೆ ಹಾಕೋದು
ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡೆ. 25 ರೂಪಾಯಿ ಜಾಸ್ತಿ ಅಲ್ಲ. ಅವರು ದುಡ್ಡು ಕೊಡ್ತಾ ಅವ್ರ ಮನೇನೆ ತಯಾರು ಮಾಡೋದಲ್ಲ ಹೇಳಿದ್ದು. ಒಂದೇ ಸರಿ ಹೇಳ್ತೀನಿ ಬಂಗಾರ ಪ್ಯಾಕೆಟ್ ಇಲ್ಲಿ ಕಣೆ ಖಾಲಿ ಆದ 2-3 ತಿಂಗಳು 4 ತಿಂಗಳು ಇತ್ತು. 4 ತಿಂಗಳು ಖಾಲಿ ಆದ. ರವೆ ಕೊಡತ್ ರವೆ ಕೇಳ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಗಣೇಶ ಅದೇ ಕಣ, ಅದ್ರಲ್ಲೇ ಅರ್ಧ ಕೆಜಿ. ಯಾರು ನೋಡಿದ್ರು ಆಮೇಲೆ ಅಷ್ಟೇ ಅನ್ಸ್ಕೊ. ನಾವು ಹೆಂಗಂತ ಎಷ್ಟಾರ ಸಿಗ್ಲಿ ಅದಕ್ ಮಾರ್ಕೊಂಡು ಹೈಕ್ಲಾ ಮಾಡೋಣ. ವಾರಕ್ಕೆ ಏನ್ ಸ್ಟಾಕ್ ಓ ಕೊಂಡಾಕೊಂಡು ಇದ್ ಮಾಡ್ತಾರೆ ಅಷ್ಟೇ. ಅದೇ ಬಾಳ ಹೆಂಗಂತ ಶೇಖರಣೆ ಈಗ ಎಷ್ಟಕ್ ಬರುತ್ತೋ ಅಷ್ಟಕ್ಕೆ ಮಾರೋದು, ಎಷ್ಟಕ್ ಬರುತ್ತೋ ಅಷ್ಟೇ ಸಾಕು. ವಾರಕ್ಕೆ ಎಷ್ಟು ಬೇಕಷ್ಟು ತೀರಾ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನೀವು ಸ್ಟಾಕ್ ಮಾಡಿ ಅವ್ರ ಸಾಲ ಮಾಡಿ ಅವ್ರು ಮತ್ತೆ ನಮಗೆ ಮಕ್ಕ ಹೋಗ್ಯಾದ ನಾವು ಆರಾಮಾಗಿರ್ಬೋದು ನೆಮ್ಮದಿಯಾಗಿ. ಎಷ್ಟಕ್ ಬೇಕು ಅಷ್ಟಕ್ಕೆ ಮಾಡ್ಕೊಂಡು ಏನಂತೀರಿ ಡಿ? ಸರಿ ಬಿಡು. ನಾವು ಕುಸಿಬೇಕ ಅಷ್ಟೇ. ಹೋದಾರ ಬೋಸ ತರಲಿಲ್ಲ, ಇಂಡಿ ತರಲಿಲ್ಲ ಅನ್ನೋದು ಕ್ಯಾರೆಲ್ಲ ಪೇ ಮಾಡ್ತೀವಿ. ₹50 ನಾನು ನಿಂಗೆ ಎಷ್ಟು ಸತಿ ಕೊಟ್ಟಿದ್ದೀನಿ ಹೇಳೋಣ, ಲೆಕ್ಕ ಹಾಕು. ₹50 ಕೊಟ್ಟು ಎಷ್ಟು ದಿನ ಅದು ಕೊಟ್ಟಿದ್ಯಾ? ಅದು ವಾಪಸ್ ರಿಟರ್ನ್ ಕೊಟ್ಟಿದ್ಯಾ? ಕೊಟ್ಟಿದ್ಯಾ? ಜನ್ಮಕ್ಕೆ ಹೋಗೋ ಹಂಗಂದ 50 ನಮ್ಮ ಎಷ್ಟ ನಾಮ ಹಾಕಾಯ್ತೆ. ಆಗ್ಲಿ ಕಣೆ, ₹50 ಅವ್ ನೆನ್ಪಿರ್ತಾವ, ಬರ್ತಿರಲ್ಲ ಏನಿಲ್ಲ. ಎಷ್ಟು ಕೊಟ್ರದ ಹೇಳು? ₹100 ಕಣ ಮರೆ. ಅಲ್ಲೇ ನೋಡಲಿ ಅಲ್ಲಿ ಕೈಯಾಗಿರೋದು ₹100 ಕೊಟ್ಟಿರೋದು. ₹50 ಅಂತ ಸುಳ್ಳು ಹೇಳ್ತಿಯಲ್ಲ ಜನರೇ. ಹೊಡ್ಕೊಂಡಿದ್ದೀನಿ ಗೊತ್ತ ನೋಡಿ. ಇಲ್ಲಿ ಎರಡು ಆಯ್ತು. 50 ಕೊಟ್ಟಿರೋದು ಟೋಟಲ್ 75. ನೋಡಿ ಹಂಗೆ ಕರೆಂಟ್ ಹೋಗಿದ್ದು, ಹಂಗೆ ಸ್ವಲ್ಪ ಬೆಂಕಿ ಹಾಕ್ಬೇಕಾಯ್ತಂದು ವೇಸ್ಟ್ ಎಲ್ಲ ಈಗ ಆಗ್ತಾ ಇದೆ. ಹಾಕ್ಲಾ ಟೈಮ್ ಆಯ್ತು, ಕರೆಂಟ್ ಇಲ್ಲ ಮೊದಲೇ. ಹಂಗೆ ಮನೆಗೆ ಬಂದು ವ್ಲಾಗ್ನ ನೋಡ್ತಾ ಇವತ್ತಿನ ಡೇನ ಎಂಡ್ ಮಾಡ್ತಾ ಇದ್ದೀನಿ ನೋಡಿ ಗೈಸ್.